ಸೊ ಹೆಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಮಕ್ಕಳೇ. ಸೊ ಈ ಒಂದು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಥವಾ ನೀವೇನು ತಿಳ್ಕೊಳಕ್ಕೆ ಬಂದಿದ್ದೀರಾ, ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೆಕೆಂಡ್ PUC ಮಕ್ಕಳು ಹೇಗಿದ್ರು ಕ್ವಾರ್ಟರ್ಲಿ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ತಲೆ ಕೆಡಿಸ್ಕೊತಾ ಇದ್ದಾರೆ, ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಸರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಅರೀನ್ಸಲ್ಲಿ ಗೊತ್ತಾಗ್ತಿಲ್ಲ ಸರ್, ಕ್ವಶನ್ಸ್ ಕೊಡಿ ಸರ್, ಇದು ಮಾಡಿ ಸರ್, ಹೆಲ್ಪ್ ಮಾಡಿ ಅಂತ. ಸೊ ಅವ್ರಿಗೋಸ್ಕರ ಈ ಒಂದು ಲಾಂಗ್ ಫಾರ್ಮ್ ವಿಡಿಯೋ ಮಕ್ಕಳೇ. ಸೊ ಇಟ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸೆಕೆಂಡ್ PUC ಮಕ್ಕಳು. ಸೊ ಅವರ ಕ್ವಾರ್ಟರ್ಲಿಗೆ ಯೂಸ್ ಆಗಲಿ ಅಂತ ನಿಮ್ಮ ಕ್ವಾರ್ಟರ್ಲಿ ಪೋರ್ಷನ್ಸ್ ಎಲ್ಲ ಗೊತ್ತಲ್ವಾ ಏನು ಅಂತ. ಸೊ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸೊಲ್ಯೂಷನ್ಸು, ಸೆಕೆಂಡ್ ಬಂದ್ಬಿಟ್ಟು DNF ಬ್ಲಾಕು, ಥರ್ಡ್ ಒಂದು ಬಂದ್ಬಿಟ್ಟು ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೇಂಜ್ ಅಲ್ವಾ. ಸೊ ಈ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ತಂದಿದ್ದೀನಿ ಮಕ್ಕಳೇ. ಸರ್ ಏನದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕೇಳಿದ್ರೆ ಇಟ್ಸ್ ವೆರಿ 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 ಸಿಂಪಲ್ ಮಕ್ಕಳೇ. ಸೊ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್, ಬರೀ ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋ ಅರೀನ್ಸ್ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್. ಸೊ ಇದನ್ನ ನೀವು ಸ್ಟಡಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ 3ರಿಂದ 4 ಮಾರ್ಕ್ಸ್ ಫಿಕ್ಸ್ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಅದು ಯಾವುದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕಂದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಬರ್ತಿರುವಂಥ ಕ್ವಾರ್ಟರ್ಲಿಯಲ್ಲಿ 35 ಮಾರ್ಕ್ಸ್ಗೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಆದರೆ ಎಷ್ಟು ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕೆಮಿಸ್ಟ್ರಿಯಲ್ಲಿ ಅಂತ ಬೇಗ ಕಮೆಂಟ್ ಸೆಕ್ಷನಲ್ಲಿ ಆ ನಂಬರ್ನ ಹಾಕಿ ಮಕ್ಕಳೇ. ಸೊ ನೀವು ಏನು ನಂಬರ್ ಹಾಕ್ತಿರೋ ಖಂಡಿತವಾಗ್ಲೂ ನಿಮ್ಮ ಎಕ್ಸಾಮ್ಗೂ ಅದೇ ನಂಬರ್ ಇಂಪ್ರಿಂಟ್ ಆಗುತ್ತೆ. ಅದು ಒಂಥರ ಮ್ಯಾನಿಫೆಸ್ಟೇಷನ್ ಥರ. ಸೊ ಔಟ್ ಆಫ್ 35 ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ನಂಬರ್ನ ಬೇಗ ಬೇಗ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಅದೇ ಥರ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಮಕ್ಕಳೇ. ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ PUC ಪರೀಕ್ಷೆ ಸೈನ್ಸಲ್ಲಿ ಫಸ್ಟ್ PU ಸೆಕೆಂಡ್ PUC ಸೈನ್ಸ್ ಮಕ್ಕಳಿಗೋಸ್ಕರ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಇರುವಂಥ ಎಲ್ಲ ಥರದ ಕ್ವಾರ್ಟರ್ಲಿ, ಮಿಡ್ ಟರ್ಮ್, ಫೈನಲ್ ಎಕ್ಸಾಮ್ಗೆ ನಾವು ಹೆಲ್ಪ್ ಮಾಡ್ತಾ ಇರ್ತೀವಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸೊ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಬನ್ನಿ ಈಗ ಚಾಪ್ಟರ್ಗೆ ಹೋಗೋಣ. ಎಸ್, ಸೊ ನಿಮ್ಮ ಹ್ಯಾಲೋ ಆಲ್ಕೆನ್ ಹ್ಯಾಲೋ ಅರೀನ್ಸಲ್ಲಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್ ಟೋಟಲ್ ಆಗಿ 9 ಇದೆ. ಸೊ ಅದರಲ್ಲಿ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್, ಸ್ವಾರ್ಟ್ಸ್ ರಿಯಾಕ್ಷನ್, ಸೊ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್, ಸ್ವಾರ್ಟ್ಸ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಹಾಗೂ ಡೌಸ್ ಪ್ರೋಸೆಸ್, ರ್ಯಾಷನ್ ಪ್ರೋಸೆಸ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಮತ್ತು ಗ್ರಿಗನಾರ್ಡ್ ರಿಏಜೆಂಟ್ ರಿಯಾಕ್ಷನ್ ಆರ್ ಫಾರ್ಮೇಷನ್. ಸೊ ಈ 9 ನೇಮ್ಡ್ ರಿಯಾಕ್ಷನ್ಸ್ಗಳು ನೀವು ಸ್ಟಡಿ ಮಾಡ್ಕೊಳ್ಳೇಬೇಕು, ಓದ್ಕೊಳ್ಳೇಬೇಕು. ಬಿಕಾಸ್ ನಿಮ್ಮ ಕ್ವಾರ್ಟರ್ಲಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇದರಿಂದ 2 ರಿಯಾಕ್ಷನ್ಸ್ ಅಂತೂ ಖಂಡಿತವಾಗ್ಲೂ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಬನ್ನಿ ಈ ರಿಯಾಕ್ಷನ್ಸ್ ಎಲ್ಲ ಜನರಲ್ಲು ಮತ್ತೆ ವಿತ್ ಎಕ್ಸಾಂಪಲ್ ಬೇಗ ಬೇಗ ನೋಡ್ಕೊಂಡು ಬರೋಣ. ಅರ್ಥ ಆಗ್ತಿದೆಯಲ್ಲ? ಎಸ್, ಫಸ್ಟ್ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್. ಸೊ ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋ ಅರೀನ್ಸ್ ಅಂದರೆ ಗೊತ್ತಿರುತ್ತೆ, ಒಂದು ಹೈಡ್ರೋಕಾರ್ಬನ್ಗೆ ಹ್ಯಾಲೋಜನ್ ಗ್ರೂಪ್ ಅಟ್ಯಾಕ್ ಆಗಿದ್ರೆ ಅದನ್ನು ನಾವು ಹ್ಯಾಲೋ ಆಲ್ಕೆನ್ಸ್, ಮತ್ತು ಅರೀನ್ ಗ್ರೂಪ್ಗೆ ಅಂದರೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇರುವಂಥ ಗ್ರೂಪ್ಗೆ ನಾವು ಒಂದು ಹ್ಯಾಲೋಜನ್ ಅಟ್ಯಾಚ್ ಮಾಡಿದರೆ ಯಾವುದು ಹ್ಯಾಲೋಜನ್ಸು, ಕ್ಲೋರೋ, ಫ್ಲೂರೋ, ಕ್ಲೋರಿನ್, ಫ್ಲೂರಿನ್, ಬ್ರೋಮಿನ್, ಅಯೋಡಿನ್ ಯಾವುದಾದ್ರೂ ಇರ್ಬೋದು ಅಲ್ವಾ ಮಕ್ಕಳೇ. ಸೊ ವಾಟ್ ಇಸ್ ಜನರಲ್ ರಿಯಾಕ್ಷನ್ಸ್ ಆಫ್ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್? ವೆರಿ ಸಿಂಪಲ್. ಒಂದು ಹ್ಯಾಲೋ ಆಲ್ಕೈನ್ನ ನೋಡಿ, ಆರ್ ಅಂದರೆ ಆಲ್ಕಲಿ ಗ್ರೂಪು, ಎಕ್ಸ್ ಅಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್, ಎಕ್ಸ್ ಕ್ಯಾನ್ ಬಿ ಹ್ಯಾಲೋಜನ್ಸ್. ಸೊ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಯಾವ್ದು ಬೇಕಾದರೂ ಇರ್ಬೋದು. ಅರ್ಥ ಆಗ್ತಿದೆಯಲ್ಲ? ಅದನ್ನು ಸೋಡಿಯಂ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಇನ್ ದಿ ಪ್ರೆಸೆನ್ಸ್ ಆಫ್ ಅಸಿಟೋನ್, ಸೊ ಯು ಆರ್ ಗೋಯಿಂಗ್ ಟು ಗೆಟ್ RI, ಆಲ್ಕಲಿ ಅಯೋಡೈಡ್ ಸಿಗುತ್ತೆ ವಿತ್ ದಿ ಎಲಿಮಿನೇಷನ್ ಆಫ್ ಸೋಡಿಯಂ ಸಾಲ್ಟ್ಸ್. ಅರ್ಥ ಆಗ್ತಿದ್ದಿಲ್ಲ? ಸೊ ಇದನ್ನ ನಾವು ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಸೋಡಿಯಂ ಅಯೋಡೈಟು ಒಂದು ಹ್ಯಾಲೋ ಆಲ್ಕೆನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಇನ್ ದಿ ಪ್ರೆಸೆನ್ಸ್ ಆಫ್ ಅಸಿಟೋನ್ ಐ ಆಮ್ ಗೋಯಿಂಗ್ ಟು ಗೆಟ್ ಆಲ್ಕಲಿ ಅಯೋಡೈಡ್ ಪ್ರಾಡಕ್ಟ್ ಬರುತ್ತೆ. ಸೊ ವಿತ್ ಎಲಿಮಿನೇಷನ್ ಆಫ್ ಸಾಲ್ಟ್. ಇವಾಗ ನಾನು ಎಕ್ಸ್ಗೆ ಕ್ಲೋರಿನ್, ಬಿಗೆ ಬ್ರೋಮಿನ್ ಅಂತ ಕೊಟ್ಟರೆ ದಿಸ್ ಇಸ್ ವಾಟ್ ಮೀಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಅಸಿಟೋನ್ ಟು ಗಿವ್ ಮೀಥೈಲ್ ಅಯೋಡೈಡ್ ಪ್ಲಸ್ ಸೋಡಿಯಂ ಬ್ರೋಮೈಡ್. ಅಷ್ಟೇ. ಅರ್ಥ ಆಗ್ತಿದ್ದಿಲ್ಲ? ಸೊ ಆಲ್ಕಲಿ ಹ್ಯಾಲೈಡ್ಸ್ನ ಆಲ್ಕಲಿ ಅಯೋಡೈಡ್ಸ ಕನ್ವರ್ಟ್ ಮಾಡೋದೇ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್. ಇಷ್ಟೇ ಜನರಲ್ ಫಾರ್ಮು. ಎಕ್ಸಾಂಪಲು ಮಧ್ಯದಲ್ಲಿ ನಾವು ಅಸಿಟೋನ್ ಯೂಸ್ ಮಾಡ್ತಿದ್ದೀವಿ. ಇದು ನಿಮ್ಮ ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್. ಬನ್ನಿ ಎರಡನೇದು ಹೋಗೋಣ, ದಟ್ ಈಸ್ ಸ್ವಾರ್ಟ್ಸ್ ರಿಯಾಕ್ಷನ್. ಸ್ವಾರ್ಟ್ಸ್ ರಿಯಾಕ್ಷನ್ ಅಂದ್ರೆ ಏನು? ಪ್ರಿಪರೇಷನ್ ಆಫ್ ಆಲ್ಕಲಿ ಫ್ಲೂರೈಡ್ಸ್. ಆವಾಗಲೇ ಅಯೋಡೈಡ್ಸ್ ಮಾಡಿದ್ವಿ, ಇವಾಗ ಆಲ್ಕಲಿ ಫ್ಲೂರೈಡ್ಸ್ ಅಷ್ಟೇ. ನೋಡಿ, ಒಂದು ಹ್ಯಾಲೋ ಆಲ್ಕೈನ್ನ, ಸೊ ಏನಾದರೂ ಇರ್ಬೋದು, RCl, RBr ಇರ್ಬೋದು, ಇನ್ ದಿ ಪ್ರೆಸೆನ್ಸ್ ಆಫ್ ಸಿಲ್ವರ್ ಫ್ಲೂರೈಡ್. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸಿಲ್ವರ್ ಫ್ಲೂರೈಡ್ ಬದಲು ಜೊತೆ ನೋಡಿ SbF3, Hg2F3, COF2 ಅಂದರೆ ಕೊಬಾಲ್ಟು, ಸಿಲ್ವರು, ಟಿನ್ನು, ಯಾವ್ದು ಬೇಕಾದರೂ ಫ್ಲೂರೈಡ್ ಫಾರ್ಮ್ಸಲ್ಲಿ ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಫ್ಲೂರೈಡ್ಸ್.
ಓಕೆ ಆಲ್ಕಲಿ ಫ್ಲೂರೈಡ್ ಸಿಗುತ್ತೆ ಅಷ್ಟೇ. ಎಕ್ಸಾಂಪಲ್ ನೋಡಿ, ಆಲ್ಕಲಿ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸಿಲ್ವರ್ ಫ್ಲೂರೈಡ್ ಟು ಗಿವ್ ಆಲ್ಕಲಿ ಫ್ಲೂರೈಡ್ ಪ್ಲಸ್ ಸಿಲ್ವರ್ ಬ್ರೋಮೈಡ್ಸ್ ಅಷ್ಟೇ. ಅಂದರೆ ಫ್ಲೂರೈಡ್ಸ್ನ ಹಾಕ್ತೀವಿ ಅಷ್ಟೇ. ಸೊ ಫ್ಲೂರೈಡ್ಗೆ ಏನು ತೊಗೊಂಡಿದ್ದೀವಿ, ಸಿಲ್ವರ್ ಫ್ಲೂರೈಡ್, ಅದ್ರ ಬದಲು ನಾವು ಇದಕ್ಕೆ 3 ಕೂಡ ತೊಗೋಬೋದು. ಫಿಲ್ಕಿನ್ಸ್ಟನ್ಸ್ ರಿಯಾಕ್ಷನ್ಸಲ್ಲಿ ನಾವು ಸೋಡಿಯಂ ಅಯೋಡೈಟ್, ಆಲ್ಕಲಿ ಅಯೋಡೈಟ್ಸು, ಇದು ಆಲ್ಕಲಿ ಫ್ಲೂರೈಡ್ಸ್, ಇಷ್ಟೇ ಡಿಫ್ರೆನ್ಸು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹೋಗೋಣ, ವುಡ್ಸ್ ರಿಯಾಕ್ಷನ್. ಸೊ ವಾಟ್ ಈಸ್ ವುಡ್ಸ್ ರಿಯಾಕ್ಷನ್? ವೆರಿ ಸಿಂಪಲ್, ಕಪಲಿಂಗ್ ಆಫ್ ಆಲ್ಕಲಿ ಹ್ಯಾಲೈಡ್ಸ್. ಇದನ್ನ ನೀವು ನ್ಯಾಪ್ಕ ಇಟ್ಕೊಂಡ್ಬಿಟ್ರೆ ಸಾಕು, ರಿಯಾಕ್ಷನ್ ಗೊತ್ತಾಗ್ಬಿಡುತ್ತೆ. ವುಡ್ಸ್ ರಿಯಾಕ್ಷನ್ ಅಂದ್ರೆ ಏನು? ಕಪಲ್ ಮಾಡೋದು, 2 ಆಲ್ಕಲಿ ಗ್ರೂಪ್ನ ಒಂದು ಮಾಡೋದು. ಬೇರೆ ಬೇರೆ ಆಲ್ಕಲಿ ಗ್ರೂಪ್ ಇರುತ್ತೆ ಗೊತ್ತಾ, ಸೇಮ್ ಆಲ್ಕಲಿ ಗ್ರೂಪು ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಅಲ್ಲಿ ಇದ್ರೆ ಅದನ್ನ ಒಂದಾಗಿ ಮಾಡಿಸೋದು, ಅದನ್ನ ನಾವು ವುಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಎಸ್, ನಾವು ಜನರಲ್ ರಿಯಾಕ್ಷನ್ ನೋಡೋಣ. ನೋಡಿ, 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕಲಿ ಹ್ಯಾಲೈಡ್, 2 ಮಾಲಿಕ್ಯೂಲ್ ಆಫ್ ಆಲ್ಕಲಿ ಹ್ಯಾಲೈಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ, ಅಂದರೆ ಸೋಡಿಯಂ ಮೆಟಲ್ ಸಿಕ್ಕಾಪಟ್ಟೆ ರಿಯಾಕ್ಟಿವ್. ಓಕೆ, ಇನ್ ದಿ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಯಾಕೆ ಡ್ರೈ ಈಥರ್ ಯೂಸ್ ಮಾಡ್ತೀವಿ ಅಂದರೆ, ಸೋಡಿಯಂ ಮೆಟಲು ಮಾಯ್ಸ್ಟ್ ಕಂಡೀಷನ್ ಅಥವಾ ಏಕ್ವೇಸ್ ಇದರಲ್ಲಿ ತುಂಬ ಹೈಲಿ ರಿಯಾಕ್ಟಿವ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಮಾಯ್ಸ್ಟ್ ಇಲ್ಲದೆ ಇರುವಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕಲ್ಲ, ಅದಕ್ಕೆ ನಾವು ಡ್ರೈ ಈಥರ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಡ್ರೈ ಈಥರ್ ಜೊತೆ ಸೋಡಿಯಂ ರಿಯಾಕ್ಟ್ ಆಗಲ್ಲ ಮೆಟಲು. ಸೊ ಅದಕ್ಕೆ ಆಲ್ಕಲಿ ಹ್ಯಾಲೈಡ್ ಪ್ಲಸ್ ಸೋಡಿಯಂ ಮೆಟಲ್ ಇನ್ ದಿ ಪ್ರೆಸೆನ್ಸ್ ಆಫ್ ಈಥರ್ ವಿಲ್ ಗಿವ್ ಯು ಆ್ಯಂಡ್ ಆಲ್ಕಲಿ ಗ್ರೂಪೇ. ಓಕೆ, ಒಂದು ಹೈಡ್ರೋಕಾರ್ಬನ್ ಕೊಡುತ್ತೆ ವಿತ್ ದ ಲಿಬರೇಷನ್ ಆಫ್ ಸೋಡಿಯಂ ಸಾಲ್ಟ್ಸ್. ಓಕೆ, ಸೋಡಿಯಂ ಹ್ಯಾಲೈಟ್ಸ್ ಅಂತ ಕರಿಬೋದು. ಅರ್ಥ? ಆರ್ ನೋಡಿ, 2 ಮಾಲಿಕ್ಯೂಲ್ ಬಂತು. ಸೊ ಆರ್ ಅಂದರೆ ಎಕ್ಸಾಂಪಲ್ ನೋಡಿ, ಬ್ರೋಮೋ ಈಥೇನ್, 2 ಮಾಲಿಕ್ಯೂಲ್ಸ್ ಆಫ್ ಬ್ರೋಮೋ ಈಥೇನ್ ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್, ಇದು ಬ್ಯಾಲೆನ್ಸ್ ಮಾಡಿರ್ತಾರೆ. ಇನ್ ದಿ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ವಿಲ್ ಗಿವ್ ಯು ಈಥೇನ್. ನೋಡಿ, ಸೋಡಿಯಂ ಈಥೇನ್ ಅಲ್ಲ ಈಥೇನ್, ಸೋಡಿಯಂ ಮೀಥೇನ್, ಅದು 2 ಬ್ರೋಮೋ ಮೀಥೇನ್, 2 ಬ್ರೋಮೋ ಮೀಥೇನ್ ಮಕ್ಕಳೇ. ಸೊ 2 ಬ್ರೋಮೋ ಮೀಥೇನ್ ವಿಲ್ ಗಿವ್ ಯು ಈಥೇನ್ ವಿತ್ ದಿ ಲಿಬರೇಷನ್ ಆಫ್ ಸೋಡಿಯಂ ಬ್ರೋಮೈಡ್. ನೋಡಿ, ಮೀಥೇನ್ ಇದ್ದಿದ್ದು ಈಥೇನ್ ಆಯಿತು, ಇಷ್ಟೇ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು ಕ್ವೆಶನ್ ನಂಬರ್ 4 ಹೋಗೋಣ. ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ಕಪಲಿಂಗ್ ಆಫ್ ಅರೈಲ್ ಆ್ಯಂಡ್ ಆಲ್ಕೈಲ್ ಗ್ರೂಪ್. ವುಡ್ಸ್ ರಿಯಾಕ್ಷನಲ್ಲಿ ಆಲ್ಕೈಲ್ ಗ್ರೂಪ್ನ ಅಟ್ಯಾಚ್ ಮಾಡ್ಕೊಂಡು ಹೋಗೋದು. ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನಲ್ಲಿ ಆಲ್ಕೈಲು ಅರೈಲ್ ಡಿಫ್ರೆಂಟ್ ಗ್ರೂಪ್ನ ಅಟ್ಯಾಚ್ ಮಾಡೋದು ಅಷ್ಟೇ. ಇಲ್ಲಿ ನೋಡಿ, ಒಂದು ಅರೈಲ್ ಗ್ರೂಪ್ನ ತಗೊಂಡಿದ್ವಿ. ಓಕೆ, ಅರೈಲ್ ಗ್ರೂಪ್ ಅಂದರೆ ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿದೆ ಅಂತ ಅರ್ಥ. ಒಂದು ಅರೈಲ್ ಗ್ರೂಪ್ನ ತಗೊಂಡು ಅದ್ರ ಜೊತೆಗೆ ಒಂದು ಆಲ್ಕೈಲ್ ಗ್ರೂಪು. ಓಕೆ, 2ಕ್ಕೂ X ಇದೆ. ಸೊ ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಅಗೇನ್ ಇನ್ ಡ್ರೈ ಈಥರ್ ವಿಲ್ ಗಿವ್ ಯು ಆಲ್ಕಲಿ ಅರೈಲ್ ಪ್ಲಸ್ ಸೋಡಿಯಂ ಸಾಲ್ಟ್. ಅರ್ಥ ಆಗ್ತಿದೆಯಾ? ಅಂದರೆ ಒಂದು ಅರೈಲ್ ಗ್ರೂಪ್ನು ಮತ್ತು ಒಂದು ಆಲ್ಕಲಿ ಗ್ರೂಪ್ನ ಅಟ್ಯಾಚ್ ಮಾಡೋದೇ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್. ವುಡ್ಸ್ ರಿಯಾಕ್ಷನ್ ಅಂದರೆ ಬರೀ ಆಲ್ಕೈಲ್ ಗ್ರೂಪ್ನ ಅಟ್ಯಾಚ್ ಮಾಡೋದು. ಅರ್ಥ ಆಗ್ತಿದ್ದಿಲ್ಲ? ಸೊ ಈಗ ಎಕ್ಸಾಂಪಲ್ ನೋಡೋಣ. ನೋಡಿ, ಬ್ರೋಮೋ ಬೆನ್ಸಿನ್, ಅರ್ಥ ಆಗ್ತಿದ್ದಿಲ್ಲ, ಪ್ಲಸ್ ಬ್ರೋಮೋ ಈಥೇನ್, 2 ತೊಗೊಂಡಿದ್ದೀವಿ. ಬ್ರೋಮೋ ಬೆನ್ಸಿನ್, ಬ್ರೋಮೋ ಈಥೇನ್ ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಅಗೇನ್ ಇನ್ ದಿ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ವಿಲ್ ಗಿವ್ ಯು ಟಾಲ್ಯೂನ್. ಅಂದರೆ ಇದು ಅರೈಲ್ ಗ್ರೂಪು, ಇದು ಆಲ್ಕೈಲ್ ಗ್ರೂಪ್ ಅಲ್ವಾ, ಅಥವಾ ಮೀಥೈಲ್ ಬೆನ್ಸಿನ್ ಅಂತಲೂ ಹೇಳ್ಬೋದು, ಅಥವಾ ಶಾರ್ಟ್ ವಾಟ್ ಇಸ್ ದಟ್ ಕಾಮನ್ ನೇಮಲ್ಲಿ ಟಾಲ್ಯೂನ್ ಅಂತ ಹೇಳ್ಬೋದು, ವಿತ್ ದ ಲಿಬರೇಷನ್ ಆಫ್ ಸೋಡಿಯಂ ಬ್ರೋಮೈಡ್. ಅಷ್ಟೇ, ಹೆಸರು ಜ್ಞಾಪಕ ಇಟ್ಕೋಬೇಕು. ಹೆಸರಲ್ಲಿ ಇದೇನು ಅಂತ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸಾಕು. ಒಂದು ಎಕ್ಸಾಂಪಲು, ಒಂದು ಜನರಲ್ ಫಾರ್ಮ್. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಹೋಗೋಣ, ಫಿಟ್ಟಿಂಗ್ ರಿಯಾಕ್ಷನ್. ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಆಯಿತು. ಇವಾಗ ಬರೀ ಫಿಟ್ಟಿಂಗ್ ರಿಯಾಕ್ಷನ್ ಅಂದರೆ ಏನು ಅಂತ ನೋಡೋಣ. ಸೊ ಕಪಲಿಂಗ್ ಆಫ್ ಅರೈಲ್ ಗ್ರೂಪ್, ಅರೈಲ್ ಹ್ಯಾಲೈಟ್ಸ್. ವುಡ್ಸು ಬರೀ ಆಲ್ಕೈಲ್ನ ಫಿಟ್ ಮಾಡ್ತಾನೆ, ಫಿಟ್ಟಿಂಗು 2 ಅರೈಲ್ ಗ್ರೂಪ್ನ ಫಿಟ್ ಮಾಡ್ತಾನೆ. ವುಡ್ಸ್ ಫಿಟ್ಟಿಂಗ್ ಅಂದರೆ ಒಂದು ಆಲ್ಕೈಲು ಒಂದು ಅರೈಲ್ನ ಫಿಟ್ ಮಾಡೋದು ಅಷ್ಟೇ. ಫಿಟ್ಟಿಂಗ್ ರಿಯಾಕ್ಷನ್ ಅಂದರೆ ಕಪಲಿಂಗ್ ಆಫ್ ಅರೈಲ್ ಗ್ರೂಪ್ಸ್, ಅಂದರೆ 2 ಸೈಕ್ಲಿಕ್ ಗ್ರೂಪ್ಸ್ನ ಅಟ್ಯಾಚ್ ಮಾಡೋದು. ಅರ್ಥ ಆಗ್ತಿದ್ದಿಲ್ಲ? ನೋಡಿ, ಒಂದು ಅರೈಲ್ ಗ್ರೂಪ್ನ ತಗೊಂಡೆ, ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಸೇಮ್ ಡ್ರೈ ಈಥರ್, ನನಗೆ ಒಂದು ಅರೈಲ್ ಕಾಂಬಿನಿಂಗ್ ಗ್ರೂಪ್ ಸಿಕ್ತು ವಿತ್ ದ ಲಿಬರೇಷನ್ ಆಫ್ ಸೋಡಿಯಂ ಸಾಲ್ಟ್. ಎಕ್ಸಾಂಪಲ್ ನೋಡಿ, 2 ಬ್ರೋಮೋ ಬೆನ್ಸಿನ್ ಅಥವಾ ಬ್ರೋಮೋ ಬೆನ್ಸಿನ್ ಅಲ್ಲ. ಸೊ ಬ್ರೋಮೋ ಬೆನ್ಸಿನ್ 2 ಮಾಲಿಕ್ಯೂಲ್ ತಗೊಂಡೆ, ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ಅಗೇನ್ ಇನ್ ಡ್ರೈ ಈಥರ್ ವಿಲ್ ಗಿವ್ ಯು ಬೈಫಿನೈಲ್. ಅಂದರೆ ಬ್ರೋಮಿನ್ ಎಲಿಮಿನೇಟ್ ಆಗಿ 2 ಬೆನ್ಸಿನ್ ರಿಂಗು ಲಿಂಕ್ ಆಯಿತು. ದಿಸ್ ಇಸ್ ಕಾಲ್ಡ್ ಅಸ್ ಬೈಫಿನೈಲ್. ಏನಂತ ಕರಿತೀವಿ? 2 ಫಿನೈಲ್ ಗ್ರೂಪ್ ಇದೆಯಲ್ವಾ, ಬೈಫಿನೈಲ್ ವಿತ್ ದ ಲಿಬರೇಷನ್ ಆಫ್ ಸೋಡಿಯಂ ಬ್ರೋಮೈಡ್. ಅಷ್ಟೇ. ಗೊತ್ತಾಗ್ತಿದೆಯಲ್ಲ? ಸೊ ವುಡ್ಸ್ ರಿಯಾಕ್ಷನು ಏನಾಗುತ್ತೆ, 2 ಆಲ್ಕೈಲ್ ಗ್ರೂಪ್ನ ಅಟ್ಯಾಚ್ ಮಾಡೋದು. ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಒಂದು ಆಲ್ಕೈಲ್ ಗ್ರೂಪು, ಒಂದು ಅರೈಲ್ ಗ್ರೂಪು. ಫಿಟ್ಟಿಂಗ್ ರಿಯಾಕ್ಷನು ಬರೀ 2 ಅರೈಲ್ ಗ್ರೂಪ್ಸು. ಅರ್ಥ ಆಗ್ತಿದೆ? ಅರೈಲ್ ಅಂದರೆ ಸೈಕ್ಲಿಕ್ ಅಂತ, ಬೆನ್ಸಿನಿಕ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಆಲ್ಕೈಲ್ ಅಂದರೆ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಆ ಥರದ್ದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 6th ಒಂದು ತಗೋಣ, ಡೌಸ್ ಪ್ರೋಸೆಸ್. ವಾಟ್ ಈಸ್ ಡೌಸ್ ಪ್ರೋಸೆಸ್? ವೆರಿ ಸಿಂಪಲ್, ಇಂಡಸ್ಟ್ರಿಯಲ್ ಪ್ರಿಪರೇಷನ್ ಆಫ್ ಫಿನಾಲ್. ಅಂದರೆ ಬೆನ್ಸಿನ್ ರಿಂಗ್ಗೆ OH ಅಟ್ಯಾಚ್ ಆಗಿರುತ್ತೆ ಗೊತ್ತಾ, ಅದು ಫಿನಾಲ್. ಅದನ್ನು ಇಂಡಸ್ಟ್ರಿ ಪ್ರೊಸೆಸಲ್ಲಿ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ನೋಡಿ. ಏನಿಲ್ಲ,
step 1 chlorobenzene plus NaOH will give you sodium phenoxide. ಬಿಕಾಸ್ ಕ್ಲೋರೋಬೆನ್ಸಿನ್ಗಿಂತ ಸೋಡಿಯಂ ಫಿನಾಕ್ಸೈಡ್ ಸಿಕ್ಕಾಪಟ್ಟೆ ರಿಯಾಕ್ಟಿವ್, ಅದಕ್ಕೆ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸ್ಟೆಪ್ 2 ಸೋಡಿಯಂ ಫಿನಾಕ್ಸೈಡ್ನ HCl ಜೊತೆ ರಿಯಾಕ್ಟ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಫಿನಾಲ್ ಪ್ಲಸ್ ಸೋಡಿಯಂ ಕ್ಲೋರೈಡ್. Next, overall reaction. So chlorobenzene in the overall condensation will try to form phenol. ಅಂದರೆ ಕ್ಲೋರಿನ್ ನ ಸೋಡಿಯಂ ಫಿನಾಕ್ಸೈಡ್ ಕನ್ವರ್ಟ್ ಮಾಡಿ ಸೋಡಿಯಂ ಫಿನಾಕ್ಸೈಡ್ ನ HCl ಜೊತೆ ರಿಯಾಕ್ಟ್ ಮಾಡಿದ್ರೆ ನನಗೆ ಫಿನಾಲ್ ಸಿಗುತ್ತೆ ವಿತ್ ದಿ ಲಿಬರೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ಈ ಅಂದ್ರೆ ಈ ಪ್ರೋಸೆಸ್ ಅಥವಾ ಸ್ಟೆಪ್ಸ್ ನಾವು ಡಾವ್ಸ್ ಪ್ರೋಸೆಸ್ ಅಂದ್ರೆ ಇಂಡಸ್ಟ್ರಿಯಲ್ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಲೋರೋಬೆನ್ಸಿನ್. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಹೋಗೋಣ. Next reaction, very very important, rashing process. Okay, rashing process. So industrial preparation of chlorobenzene. So industrial preparation of phenol aitu, rashing process andre industrial preparation of chlorobenzene. Okay, idu enanta nodona banni. So benzene reacts with hydrochloric acid in the presence of oxygen. Idu balanced form. Benzene reacts with hydrochloric acid and oxygen in the presence of copper chloride to give chlorobenzene and water. ಅಂದ್ರೆ ಬೆನ್ಸಿನ್ ಇಂದ ಕ್ಲೋರೋಬೆನ್ಸಿನ್ ಆಗಿ ಇಂಡಸ್ಟ್ರಿಯಲ್ ಪ್ರೋಸೆಸ್ ಅಲ್ಲಿ ಹೆಂಗ್ ಮಾಡೋದು ಅಂತ ಅರ್ಥ ಆಗ್ತಿದ್ದಿಲ್ಲ. ಸೊ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ in the presence of copper chloride to give chlorobenzene and water. ಅರ್ಥ ಆಗ್ತಿದೆಯಲ್ಲ? ಇದು ಕಂಡೀಷನ್ಸ್ ಎಲ್ಲ ಇದೆ, ನೀವು ಆಮೇಲೆ ನೋಡ್ಕೋಬಹುದು. ಎಕ್ಸಾಮ್ಸ್ ಅಲ್ಲಿ ಕಂಡೀಷನ್ಸ್ ಎಲ್ಲ ಏನು ಕೇಳಕ್ ಹೋಗಲ್ಲ. ಸೊ ಎಕ್ಸ್ಪ್ಲೇನ್ ರಾಶಿಂಗ್ ಪ್ರೋಸೆಸ್ ಅಂದ್ರೆ ಇಷ್ಟನ್ನ ನೀವು ಬರೆದ್ರೆ ಸಾಕು ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ? ಸೊ ನೆಕ್ಸ್ಟ್ ಹೋಗೋಣ. ವಾಟ್ ಇಸ್ ನೆಕ್ಸ್ಟ್? ದಟ್ ಇಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಸಿಕ್ಕಾಪಟ್ಟೆ ನಾನು ಮಾಡ್ತಿರೋಂಥ ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ ಇಂಪಾರ್ಟೆಂಟ್. ಸೊ ದಯವಿಟ್ಟು ಗಮನ ಹರಿಸ್ಕೊಳ್ಳಿ. ಈಸಿ ಇದೆ, ಸಿಕ್ಕಾಪಟ್ಟೆ ಈಸಿ ಇದೆ. ಓಕೆ, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂದ್ರೆ ಪ್ರಿಪರೇಷನ್ಸ್ ಆಫ್ ಈಥರ್ ಅಷ್ಟೇ. ನೋಡಿ, ಪ್ರಿಪರೇಷನ್ ಆಫ್ ಈಥರ್ಸ್ನ ಪ್ರಿಪೇರ್ ಮಾಡೋದಷ್ಟೇ. ಹೇಗೆ ಪ್ರಿಪೇರ್ ಮಾಡ್ತೀರಾ? ಸೊ ಆಲ್ಕಲಿ ಹ್ಯಾಲೈಡ್ ಜೊತೆ ಸೋಡಿಯಂ ಆಲ್ಕಾಕ್ಸೈಡ್ನ ರಿಯಾಕ್ಟ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಈಥರ್ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಸೊ ಆಲ್ಕಾಕ್ಸೈಡ್ ಆನ್ ರಿಯಾಕ್ಷನ್ ವಿತ್ ಸೋಡಿಯಂ ಈಥರ್ ವಿಲ್ ಗಿವ್ ಯು ಆಲ್ಕಾಕ್ಸೈಡ್ ಅಂತಿದ್ದೀನಲ್ಲ, ಆಲ್ಕಲಿ ಹ್ಯಾಲೈಡ್ ಆನ್ ರಿಯಾಕ್ಷನ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್ ವಿಲ್ ಗಿವ್ ಯು ಈಥರ್. ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಹೆಂಗ್ ಬೇಕಾದ್ರೂ ಕೊಡ್ಬೋದು. ಬ್ರೋಮೋ ಈಥೇನ್ ತಗೊಂಡೆ, X is equal to Br, R is equal to CH3. ಬ್ರೋಮೋ ಈಥೇನ್ in the presence of sodium methoxide, very reactive, will give you ether, methoxyl ethane. Okay, methoxy ethane. ನೋಡಿ, ಮೆಥಾಕ್ಸಿ ಇಷ್ಟಿದೆ ಗೊತ್ತಾ? ಇದು ಮೆಥಾಕ್ಸಿ ಈಥೇನ್, ಇದು ಮೆಥಾಕ್ಸಿ, ಇದು ಈಥೇನ್. ಮೆಥಾಕ್ಸಿ ಈಥೇನ್ ಪ್ಲಸ್ ಲಿಬರೇಷನ್ ಆಫ್ ಸೋಡಿಯಂ ಬ್ರೋಮೈಡ್ ಅಷ್ಟೇ. ಅಂದರೆ ಒಂದು ಆಲ್ಕಲಿ ಹ್ಯಾಲೈಡ್ನ ಈ ಥರ ಕನ್ವರ್ಟ್ ಮಾಡೋದೇ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಆಲ್ಕಾಕ್ಸೈಡ್. ಕ್ಲಿಯರ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ಹೋಗೋಣ. ಗ್ರಿಗ್ನಾಟ್ಸ್ ರಿಯೇಜೆಂಟ್ ಫಾರ್ಮೇಷನ್. ಸೊ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಅಂದರೆ RMGX ಅಂತ ಕರಿತೀವಿ. RMGX ಅಂತ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಗ್ರಿಗ್ನಾಟ್ಸ್ ರಿಯೇಜೆಂಟ್. ಸೊ ಅದರ ಪ್ರಿಪರೇಷನ್ ಕೂಡ ಹೇಗಂತ ನೋಡ್ಬಿಡೋಣ. ಸೊ ಆಲ್ಕಲಿ ಹ್ಯಾಲೈಡ್ ಯಾಕೆ ಸರ್ ಇದೆಲ್ಲ ಬಂತಂದರೆ ಇದೆಲ್ಲ ಆಲ್ಕಲಿ ಹ್ಯಾಲೈಡಿಂದ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡೋದಲ್ವಾ, ಅದಕ್ಕೆ ಇದರಲ್ಲಿ ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋರೆನ್ಸಲ್ಲಿ ಬರುತ್ತೆ. ಸೊ ಆಲ್ಕಲಿ ಹ್ಯಾಲೈಡ್ ಆನ್ ರಿಯಾಕ್ಷನ್ ವಿತ್ ಮೆಗ್ನೀಷಿಯಂ ಅಲ್ವಾ, ಮೆಗ್ನೀಷಿಯಮ್ ಇಸ್ ಎ ಟ್ರಾನ್ಸಿಷನ್ ಮೆಟಲ್ +7 ತನಕ ಹೋಗುತ್ತೆ. ಜ್ಞಾಪಕ ಇದೆಯಲ್ಲ? ಎಸ್, ಅದು ಮ್ಯಾಗ್ನೀಸ್, ಸೋಡಿಯಂ ಮೆಗ್ನೀಷಿಯಮ್ ಅಲ್ಲ, ಅದು ಮ್ಯಾಗ್ನೀಸ್, ಸಾರಿ ಮಕ್ಕಳೇ. ಸೊ ಆಲ್ಕಲಿ ಹ್ಯಾಲೈಡ್ ಆನ್ ರಿಯಾಕ್ಷನ್ ವಿತ್ ಮೆಗ್ನೀಷಿಯಮ್ ಇನ್ ದಿ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ವಿಲ್ ಗಿವ್ ಯು ಗ್ರಿಗ್ನಾಟ್ ರಿಯೇಜೆಂಟ್. ಗ್ರಿಗ್ನಾಟ್ ರಿಯೇಜೆಂಟ್ ಅಂದರೆ RMGX ಅಂತ ಕರಿತೀವಿ. ಸೊ ಈ ಗ್ರಿಗ್ನಾಟ್ ರಿಯೇಜೆಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಹೈಡ್ರೋಕಾರ್ಬನ್ ಚೈನ್ನ ಇನ್ಕ್ರೀಸ್ ಮಾಡೋಕ್ಕೆ, ಈ ಮೀಥೇನಿಂದ ಈಥೇನಿಂದ ಬ್ಯೂಟೇನ್, ಪ್ರೋಪೇನ್ ಅಂದರೆ ಒಂದು ಎಕ್ಸ್ಟ್ರಾ ಕಾರ್ಬನ್ ಆಟಮ್ನ ಆ್ಯಡ್ ಮಾಡಲಿಕ್ಕೆ ನಾವು ಈ ಗ್ರಿಗ್ನಾಟ್ ರಿಯೇಜೆಂಟ್ನ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡಿ, ಬ್ರೋಮೋ ಈಥರ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಗ್ನೀಷಿಯಮ್ ಅಗೇನ್ in dry ether will give methyl magnesium bromide, where this is a Grignard reagent, very useful in extending the chain of hydrocarbon. ಒಂದು ಹೈಡ್ರೋಕಾರ್ಬನ್ ಚೈನ್ ಅನ್ನ ಜಾಸ್ತಿ ಮಾಡಬೇಕಾದ್ರೆ ನಾನು ಗ್ರಿಗ್ನಾಟ್ ರಿಯೇಜೆಂಟ್ ನ ಯೂಸ್ ಮಾಡ್ತೀನಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಆ ಗ್ರಿಗ್ನಾಟ್ ರಿಯೇಜೆಂಟ್ ಎಲ್ಲಿಂದ ನಾವು ಪ್ರಿಪೇರ್ ಮಾಡ್ತೀವಿ ಅಂದರೆ ಫ್ರಮ್ ಆಲ್ಕಲಿ ಹ್ಯಾಲೈಡ್. ಓಕೆ, ಫ್ರಮ್ ಆಲ್ಕಲಿ ಹ್ಯಾಲೈಡ್ ಯೂಸಿಂಗ್ ಮೆಗ್ನೀಷಿಯಮ್ ಇನ್ ದಿ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಓಕೆ, ಎಸ್. ಸೊ ಇದೆಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಕ್ಕಳೇ. ನಾವು ಬೇಗ ನೋಡ್ಕೊಬಿಡೋಣ. ಇದೆಲ್ಲ ಆ್ಯಕ್ಚುಲಿ ರಿಯಾಕ್ಷನ್ನು ಜನರಲ್ ಟೈಪು ಮೇನ್ ಪ್ರೋಸೆಸ್ಸು. ಸೊ ಬೇಗ ನೋಡ್ಕೊಳ್ಳಿ. ಸೊ ವಿಲ್ಕಿನ್ಸ್ಟನ್, ಸ್ವಾರ್ಟ್ಸ್, ವುಡ್ಸ್ ಫಿಟ್ಟಿಂಗ್, ಡೌಸ್ ಪ್ರೋಸೆಸ್, ರ್ಯಾಶಿಂಗ್ ಪ್ರೋಸೆಸ್, ಗ್ರಿಗ್ನಾಟ್ ರಿಯೇಜೆಂಟ್. ಅರ್ಥ ಆಗ್ತಿದ್ದಿಲ್ಲ? ಸೊ ನಿಮಗೇನಾದರೂ ಇನ್ನೂ ಎಕ್ಸ್ಟ್ರಾ
ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಈ ಚಾಪ್ಟ್ರಿಂದ ನಿಮಗೆ ಬೇಕಾದರೆ ಸೊ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಮ್ಗೆ ಇನ್ನೂ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಬೇಕು ಮತ್ತು ಮೆಕ್ಯಾನಿಸಮ್ಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮಕ್ಕಳೇ. ಸೊ ಅದನ್ನು ನಾನು ಓದ್ಕೊಂಡು ಎಷ್ಟು ಜನ ನೀವು ಕಮೆಂಟ್ ಮಾಡ್ತೀರೋ ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡೋದನ್ನ ನಾನು ಯೋಚನೆ ಮಾಡ್ತೀನಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ನನಗೆ ಅರ್ಥ ಮಾಡ್ಕೋತೀನಿ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಕ್ವಾರ್ಟರ್ಲೀಸ್ ಮಕ್ಕಳೇ. ಮತ್ತು ಆಲ್ ದಿ ಬೆಸ್ಟ್ ಫಾರ್ ಯೋರ್ ಕ್ವಾರ್ಟರ್ಲೀಸ್. ಇದೇ ಥರ ವೀಡಿಯೋಸ್ ನಿಮಗೆ ಬೇಕಾದರೆ ನಮ್ಮ ಪರೀಕ್ಷೆ ಸೈನ್ಸ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಇನ್ನೂ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಮಕ್ಕಳೇ.